ಸೇರ್ಕೊಂಡಿದ್ದೀವಿ. ನಮ್ಮ ಜಮೀನೆಲ್ಲ ಸ್ವಲ್ಪ ಜಮೀನು ಐತೆ, ಆದರೆ ಅದನ್ನ ನಮಗೆ ಒಂದು ಹಿಂಸೆ ಕೊಟ್ಟು ಊರಿಂದ ಓಡಿಸಿದ್ರು. ಅಲ್ಲಿ ಬೇರೆಯವ್ರ ಜಮೀನು ಮಾಡ್ಕೊಂಡು ನಾವು ಮೆಣಸಿನ್ಕಾಯಿ ಗಿಡ ಎಲ್ಲ ಹೋಗ್ಬಿಟ್ಟಿತ್ತು. ಅವಾಗ ಅಮ್ಮನ ಸ್ಥಳಕ್ಕೆ ಬಂದು ತೀರ್ಥ ತಗೊಂಡು ಕುಂಕುಮ ತಗೊಂಡು ತಾಯಿ ರೆಡಿ ಕೈ ಮುದ್ದು ಪೂಜೆನೂ ಮಾಡಿ ನಾವು ಕೋಟೆಲ್ಲ ತಗೊಂಡಿದ್ವಿ. ಮತ್ತೆ ಇವಾಗ ಚೆನ್ನಾಗಿದೆ, ಚೆನ್ನಾಗಿ ಬೆಳೆ ಬಂದಿದೆಯಾ? ಚೆನ್ನಾಗಿ ಬಂದೈತೆ. ಮತ್ತೆ ಇವ್ರಿಗೆ ಮಂಡಿ ನೋವು ಆಗ್ಬಿಟ್ಟಿತ್ತು. ನಾವು ಹಾಸ್ಪಿಟ್ಲಿಗೆ ಎಲ್ಲೂ ಹೋಯ್ತಲ್ಲ, ಈ ತಾಯಿನ ಮೊದಲು ನಂಬಿ ಬಂದು ನಾವು ಮೊದಲು ಸ್ಥಳಕ್ಕೆ ಗುಣ ಆದ್ಮೇಲೆ ನಾವು ಇನ್ನೂ ಒಂದು 3 ಜನ ಕೇಳಿ ಮೆಣಸಿನಕಾಯಿ ಬೆಳೆದಿರ ಹೆಂಗ್ ಬೆಳೆದಿರ? ಇನ್ನೂ ಬರ್ತೈತೆ. ಇನ್ನೂ ಏನಂತ ಬೆಳ್ಕೊಂಡಿದ್ದೀರಿ? ನಾವು ತಾಯಿ ಹತ್ರ ನಿಮ್ಗೆ ಒಳ್ಳೇದು ಕೊಟ್ರೆ ತಾಯಿ ನಿನಗೆ ನಾವು ಮೆಣಸಿನಕಾಯಿ ತಂದು ಕೊಡ್ತೀವಿ, ನಿಮ್ಮ ಸ್ಥಳಕ್ಕೆ ನಾವು ಪದೇ ಇರ್ತೀವಿ ಪುನಃ ನೋಡಿ, ರೈತರಾದಂಥವ್ರು ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ. ಯಾರು ರೈತರಿದ್ದೀರಾ, ಯಾರು ಕಷ್ಟ ಆಗಿದ್ದೀರಾ, ಈ ಥರ ಬೇಡ್ಕೊಳ್ಳಿ. ಮೆಣಸಿನಕಾಯಿ ತರ್ಬೇಕಾದ್ರೆ 10 ಲೋಡ್ ಬೆಳಿತೀರಾ ಅಂದ್ಕೊಳ್ಳಿ, 10 ಲೋಡ್ ತರಬೇಕು ಅಂತ ಏನಿಲ್ಲ. 1 ಕೆಜಿ ತಂದು ಕೊಡಿ ಸಾಕು ಬಡಬಗ್ರಿಗೆ. ಯಾರು ಊಟಕ್ಕೆ ಆಗ್ತದೆ, ದಾಸೋಕ್ಕಾಗುತ್ತೆ. ಈಗ ಕೆಲವರು ಅಕ್ಕಿ ತಂದು ಕೊಡ್ತಾರೆ, ಎಲ್ಲ ಅಕ್ಕಿನ ತಂದು ಬರೋ ಅಕ್ಕಿನೇ ಕೊಡ್ತಾರೆ. ಹೊಲನೂ ದುಡ್ಡಿಗೆ ಮಾಡ್ಕೊಂಡಿದ್ದು ಬೇರೆ. ಚೆನ್ನಾಗಿದ್ದೀರಾ? ಒಂದ್ಸರಿ ಇವರಿಗೆ ಕಾಲ್ಸಾಕನ ರೈತರಿಗೆ ಎಲ್ಲ ಬೇರೆ ಜಮೀನು ದುಡಿದಾರಂತೆ. ಇಂಥ ರೈತರು ಚೆನ್ನಾಗಿರಲಿ, ನೀವು ಬೇಡ್ಕೊಳ್ರಿ. ನಿಮಗೂ ಯಾರು ರೈತರಿದ್ದೀರಾ ಉದ್ದಾರ ಆಗ್ರಿ, ರೈತರೇ ನಿಲ್ಬು. ಇನ್ನು ನನ್ನ ತಂಗಿ ಒಂದೇನು ಹೇಳ್ತಾಳಂತೆ, ಮುದ್ದು ಮಗು ಇದೆ, ನನಗೆ ಕೊಡ್ತಾರಂತೆ ಪಾಪನ. ನನಗೆ 4 ವರ್ಷದಿಂದ ಪಾಪು ಇರಲಿಲ್ಲ. ಪಾಪು ಆದರೆ ಮೊಬೈಲಲ್ಲೇ ನೋಡ್ಕೊಂಡಿದ್ದು, ನಾನು ನೋಡಿ ಬೇಡ್ಕೊಂಡಿದ್ದು. ಆದರೆ ಪಾಪ 9 ತಿಂಗಳಿಗೆ ಹೋಗೋಷ್ಟೊತ್ತಿಗೆ ಪಾಪು ಬಂದು ಕರ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಇವತ್ತು ಅದಕ್ಕೆ ಬಂದಿದ್ದೀವಿ. ಇದೇ ಪಾಪನ? ಹಾಂ, ಇದೆ ಇದೇ ಪಾಪನ. ನಂಗೆ ಹೊಡಿತಾಳೆ. ಅಯ್ಯಪ್ಪ, ನಿಂಗೆಲ್ಲ ಕೈ ಹಾಕ್ತಾಳೆ. ಇಂಥ ಬುದ್ಧಿ ಕಲಿಸಿದ್ಯಾ? ಒಳ್ಳೆ ಬುದ್ಧಿ ಕಲಿಸು ಮಾವ ಅಂತ ಹೇಳ್ಕೊಡು. ತಪಟ ದೇವ್ರು ಆಸಾರ ಕೊಡ್ಲಿ. ಹೋಗಿ ಹುಷಾರು ನೋಡ್ಕೆ, ಮನೆಗೊಂದು ಫೋಟೋ ಹಾಕಿ ಆಳೋನ ಮಾಡ್ಕೆ. ಇದೇ